ನೆಲಮಂಗಲ ಪಟ್ಟಣದ ಬೆತ್ತಿನಗೆರೆ ರಸ್ತೆ ಭಾಗದಲ್ಲಿ ಬರುವ ಶ್ರೀ ಉತ್ತರಘಟ್ಟ ಆಂಜನೇಯ ಸ್ವಾಮಿ ಹಾಗೂ ದಕ್ಷಿಣಘಟ್ಟ ಆಂಜನೇಯ ಸ್ವಾಮಿಯ ಹನುಮ ಜಯಂತಿ ಕಾರ್ಯಕ್ರಮ ಕೇವಲ 2-3 ದಿನಗಳು ಬಾಕಿ ಇವೆ. ಆದರೆ ಇದೀಗ ಸಕಲ ಸಿದ್ಧತೆಗಳೊಂದಿಗೆ ಆ ಜಾಗ ಭಕ್ತರನ್ನು ಆಕರ್ಷಿಸಲು ದೇವಾಲಯ ಕಂಗೊಳಿಸುತ್ತಿದೆ. ಇನ್ನೊಂದು ವಿಶೇಷವೆಂದರೆ ಇಂದು ಹನುಮ ಜಯಂತಿ ಹಾಗೂ ವೈಕುಂಠ ಏಕಾದಶಿಯ ಪ್ರಯುಕ್ತ ದೇವಾಲಯದಲ್ಲಿ ಸುಮಾರು 16,000 ಲಡ್ಡು ಹಾಗೂ ಸಿಹಿಯ ಬೂಂದಿ ಬಂದಂತಹ ಭಕ್ತಾದಿಗಳಿಗೆ ತಯಾರಾಗುತ್ತಿದೆ. ಇದೆಲ್ಲ ಜವಾಬ್ದಾರಿಯನ್ನು ಮಿಥುನ್ ಎಂಟರ್ಪ್ರೈಸಸ್ ಮಾಲೀಕರಾದ ಹಾಗೂ ಮಣ್ಣೆ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಯುತ ಮಂಜುನಾಥ್ ಕುಟುಂಬದವರಿಂದ ಸಿದ್ಧತೆಗೊಳ್ಳುತ್ತಿದೆ. ಇಂದು ತಯಾರುತ್ತಿರುವ ಲಡ್ಡು ಪ್ರಸಾದವು ಕೆಲವು ದೇವಾಲಯಗಳಿಗೆ ಉಚಿತವಾಗಿ ಶ್ರೀಯುತ ಮಂಜುನಾಥ್ ಅವರು ಹಂಚುತ್ತಿದ್ದಾರೆ. ಮತ್ತೊಂದು ವಿಶೇಷವೆಂದರೆ ಹನುಮ ಜಯಂತಿ ಪ್ರಯುಕ್ತ ಕೂಡ ಬಂದಂತಹ ಭಕ್ತಾದಿಗಳಿಗೆ ಬಾಳೆ ಎಲೆ ಊಟವನ್ನು ಬಡಿಸುವ ಕಾರ್ಯಕ್ರಮ ಭಕ್ತಾದಿಗಳು ಹಾಗೂ ಮಂಜು ಅವರ ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಸಾಗುತ್ತಿದೆ. ಒಟ್ಟಾರೆ ಏನೇ ಆಗಲಿ ಇಂತಹ ಅಭಿವೃದ್ಧಿ ಕಾರ್ಯಗಳು ದೇವಾಲಯದಲ್ಲಿ ನಡೆಯುತ್ತಲೇ ಇರಬೇಕು. ಇನ್ನು ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಆಗಮಿಸಿರೋ ನಾವೆಲ್ಲ ಕಾದು ನೋಡಬೇಕಾಗಿದೆ. ನಮಸ್ಕಾರ. ಈ ವರ್ಷ 24ನೇ ತಾರೀಕು ಹನುಮ ಜಯಂತಿ ನಡೀತಾ ಇದೆ. ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಒಂದು 35ರಿಂದ 40 ಸಾವಿರ ಜನ ಬರುವಂಥ ಸಾಧ್ಯತೆ ಇದೆ. ಬೆಳಿಗ್ಗೆಯಿಂದ ದೇವರಿಗೆ ಅಭಿಷೇಕ, ಅಲಂಕಾರ, ವಿಶೇಷ ಅಲಂಕಾರ ಮತ್ತು ಹೋಮ ಎಲ್ಲ ಇರುತ್ತೆ, ರಾಮತಾರಕ ಹೋಮ. ಅದಾದಮೇಲೆ ಪ್ರತಿ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಬಾಳೆ ಎಲೆ ಊಟ ಇರುತ್ತೆ. ಮತ್ತು ಎಲ್ಲರಿಗೂ ಪ್ರಸಾದ ಅಂತ ಲಡ್ಡು ಪ್ರಸಾದ ಮಾಡಿಸ್ತಾ ಇದ್ದೀವಿ ಈ ಸತಿ. ಅದೇ ವಿಶೇಷ ಈ ವರ್ಷ. ಅಂದರೆ ಕಳೆದ ವರ್ಷಕ್ಕೂ ಈ ವರ್ಷ ಭಕ್ತಾದಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಯಾವ ಥರ? ಹೌದು, ಪ್ರತಿ ವರ್ಷವೂ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಹೋದ ಸತಿ ಎಲ್ಲ ಒಂದು 38-40 ಸಾವಿರ ತನಕ ಬಂದಿದ್ರು. ಈ ಸತಿ 40 ಸಾವಿರನೇ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಜಾಸ್ತಿ ಜನ ಬರಬಹುದು, ಹೇಳೋಕ್ಕಾಗಲ್ಲ. ಭಾನುವಾರ ಬೇರೆ ಇದೆ ಇವತ್ತು. ಇನ್ನೂ ಒಂದು 5,000 ಜನ ಜಾಸ್ತಿ ಆಗ್ಬೋದು. ಪ್ರತಿಯೊಬ್ಬರಿಗೂ ಬೆಳಗ್ಗೆಯಿಂದನೂ ರಾತ್ರಿ ಒಂದು 10 ಗಂಟೆ ತನಕ ಪ್ರಸಾದದ ವ್ಯವಸ್ಥೆ ಪ್ರತಿ ಭಕ್ತಾದಿಗಳಿಗೂ ಇರುತ್ತೆ. ಈಗ ವಿಶೇಷವಾಗಿ ನಾವು ಕಾಣ್ತಿರ್ಬೋದು, ಇದು ಸಕಲ ಸಿದ್ಧತೆಗಳು ಅಂದರೆ ಲಾಡು ನಡೀತಾ ಇದೆ ಇಲ್ಲಿ. ಲಾಡು ಹೌದು, ಅದು ಪ್ರತಿಯೊಬ್ಬ ಬಂದ ಭಕ್ತಾದಿಗಳಿಗೆ ಮತ್ತು ಸೇವಾಕರ್ತರುಗಳಿಗೆ ಪ್ರತಿಯೊಬ್ಬರಿಗೂ ಲಾಡು ಪ್ರಸಾದ ಇದ್ದೇ ಇರುತ್ತೆ. ಅನ್ನಿಸ್ತಾ ಇದ್ದಾರೆ ಎಲ್ಲ ಭಗವಂತನ ಸೇವೆ ಅನ್ನೋದಕ್ಕೋಸ್ಕರ ಮಾಡಿಸ್ತಾರೆ. ಒಟ್ಟಾರೆ ವೈಕುಂಠ ಏಕಾದಶಿ ಮತ್ತು ಹನುಮ ಜಯಂತಿ ಪ್ರಯುಕ್ತ ಈ ಲಾಡು ಬೂಂದಿ ಎಲ್ಲ ಈಗಾಗಲೇ ಸಜ್ಜಾಗ್ತಾ ಇದೆ. ಇಲ್ಲಿ ನಮ್ಮ ನೆಲಮಂಗಲದಲ್ಲಿ ವೈಕುಂಠ ಏಕಾದಶಿ ಅಂದರೆ ತುಂಬ ಸುತ್ತಮುತ್ತ ದೇವಸ್ಥಾನಗಳು, ವೆಂಕಟೇಶ್ವರ ದೇವಸ್ಥಾನ ಏನಿದೆ ಅಲ್ಲಿಗೆ ಲಾಡು ಪ್ರಸಾದ ಮಾಡೋಕ್ಕೋಸ್ಕರ ಇಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಅಲ್ಲಿಗೆ. ಮತ್ತು ನಮಗೆ ಹನುಮ ಜಯಂತಿಗೂ ಮಾಡೇ ದಿನಕ್ಕೆ ಹನುಮ ಜಯಂತಿ ಇರೋದ್ರಿಂದಾಗಿ ಇಲ್ಲಿ ಹನುಮ ಜಯಂತಿಗೂ ಅದೇ ಥರ ಕಂಟಿನ್ಯೂ ಆಗ್ತಾ ಇದೆ. ಅಂದರೆ ಲಾಡು ಪ್ರಸಾದ ಇರುತ್ತೆ. ಲಾಡು ಪ್ರಸಾದ ಅಂದರೆ ವಿಶೇಷವಾಗಿ ಈ ಸೇವಾಕರ್ತರುಗಳಿಗೆ, ಈ ದಾನಿಗಳಿಗೆ ಅವ್ರಿಗೆ ಮಾತ್ರ ಲಾಡು ಪ್ರಸಾದ ಇರುತ್ತೆ. ಮತ್ತು ಬಂದಂಥ ಭಕ್ತಾದಿಗಳೇ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಪ್ರಸಾದ ಸೇವೆ ಇರುತ್ತೆ. ಬೆಳಗ್ಗೆಯಿಂದನೂ ರಾತ್ರಿ 9:30-10 ಗಂಟೆ ತನಕ ಊಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಇದೆ. ಈ ಕಾರ್ಯಕ್ರಮ ಎಲ್ಲ ಅರೇಂಜ್ಮೆಂಟ್ ಮಾಡೋದು ಯಾರು? ಸೇವಾಕರ್ತರುಗಳಿದ್ದಾರೆ. ಮತ್ತು ಇಲ್ಲಿ ವೆಂಕಟೇಶ್ ಅಂತವ್ರು ಇದ್ದಾರೆ. ಅವರೇನೇ ಇಲ್ಲಿ ಏನೇ ಇದ್ರೂ ಇಷ್ಟು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇರೋದೇ ಅವರೊಬ್ಬರು. ಮತ್ತು ತುಂಬ ಜನ ಭಕ್ತಾದಿಗಳಿದ್ದಾರೆ, ದಾನಿಗಳಿದ್ದಾರೆ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.